ಕಲಬುರಗಿ ನಗರದಲ್ಲಿ SIR ಪ್ರಕ್ರಿಯೆ 2ನೇ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಈ ಹಿಂದೆ ಮನೆ ಮನೆಗೆ ಏನು BLOಗಳು ಮನೆ ಮನೆಗೆ ಹೋಗಿ ಏನು ಫಾರ್ಮ್ನ ವಿತರಣೆ ಮಾಡಿದ್ರು. ಈಗ ಅದೇ ಮನೆ ಮನೆಗೆ ಹೋಗಿರ್ತಕ್ಕಂಥ ಏನು ಫಾರ್ಮ್ನ ಫಿಲ್ ಮಾಡಿಕೊಂಡು ಮಾಡಿದ್ದಾರೆ ಮನೆಯವರು. ಎಲ್ಲ ಫಾರ್ಮ್ಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸ BLO ಅವರು ಮಾಡ್ತಿರ್ತಕ್ಕಂಥದ್ದು. ಇಲ್ಲಿ BLOಗಳು ಬರ್ತಿದ್ದಾರೆ, ಅವ್ರನ್ನ ಮನೆಗೆ ಹೋಗ್ತಾ ಇದ್ದಾರೆ. ಅವ್ರನ್ನ ಮುಂದೆ ಮಾತಾಡ್ತೀನಿ ನೋಡ್ಬೋದು. ಅದೇ SIR ಪ್ರಕ್ರಿಯೆಗೆ ಇಲ್ಲಿ ಮನೆಗೆ ಹೋಗಿ SIR ಫಾರ್ಮ್ನ ಏನು ಫಿಲ್ ಮಾಡಿದ್ದಾರೆ ಅದನ್ನು ಕಲೆಕ್ಟ್ ಮಾಡ್ತಕ್ಕಂಥ ಕೆಲಸಕ್ಕೆ BLO ಅವರು ಮುಂದಾಗಿರ್ತಕ್ಕಂಥದ್ದು. ಯಾಕಂದರೆ ಏನು SIR ಪ್ರಕ್ರಿಯೆ ಆಗಬೇಕಾದ್ರೆ ಯಾವೆಲ್ಲ ಪ್ರಶ್ನೆಗಳು ಉದ್ಭವವಾದವು ಅನ್ನೋದು ಇಲ್ಲಿ ಪ್ರಮುಖ ಆಗಿರ್ತಕ್ಕಂಥದ್ದು. ಏನಲ್ಲಿ ಮೊದಲು BLO ಅವ್ರನ್ನ ಕೇಳೋಣ. ಏನಂದರೆ ಯಾವೆಲ್ಲ ಪ್ರಶ್ನೆಗಳು ಉದ್ಭವವಾದವು, ಜೊತೆಗೆ ಅದ್ರ ಜೊತೆಗೆ ಯಾರ್ಯಾರು ಸಾರ್ವಜನಿಕರು ಪ್ರಶ್ನೆಗಳನ್ನು ಕೇಳಿದರು, ಯಾವ ರೀತಿ ಅದಕ್ಕೆ ಅವರು ಉತ್ತರ ಕೊಟ್ಟರು, ಅದ್ರ ಜೊತೆಗೇ ಏನು ಕುಟುಂಬಸ್ಥರನ್ನ ಸಹಿತ ನಾನು ಮಾತಾಡ್ತದ ಒಂದು ಪ್ರಯತ್ನ ಮಾಡ್ತೇನೆ. ಅವ್ರನ್ನೂ ಕೇಳೋಣ. ಅವರಿಗೆ ಏನು ಫಾರ್ಮ್ ಫಿಲ್ ಮಾಡೋಕ್ಕಾದ್ರೆ ಯಾವ ರೀತಿ ಪ್ರಶ್ನೆಗಳು ಎದುರಾದವು, ಅದಕ್ಕೆ BLOಗಳನ್ನ ಯಾವ ರೀತಿ ಪರಿಹಾರನ ಕಂಡುಕೊಂಡ್ರು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಅವ್ರನ್ನ ಮಾತಾಡ್ಸೋಣ. ಈಗ ಅವರು ಏನು BLOಗಳು ಮನೆಗೆ ಬಂದಿರತಕ್ಕಂಥದ್ದು, ಮನೆಗೆ ಬಂದು ಆ ಫಾರ್ಮ್ನ ಯಾವ ರೀತಿ ಕೊಟ್ಟಿದ್ದಾರೆ ಅದನ್ನು ಪಡಿತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು. ಈಗ ನಾನು ಪ್ರಮುಖವಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ಮನೆ ಒಳಗಡೆ ಹೋಗಿ ಏನು ಯಾವ ರೀತಿ ಫಾರ್ಮ್ನ ಫಿಲ್ ಮಾಡಿದ್ದಾರೆ, ಹಾಗೆ ಅವರಿಗೆ ಎದುರಾಂಥ ಪ್ರಶ್ನೆಗಳೇನು ಅನ್ನೋದು ಕುಟುಂಬಸ್ಥರ ಒಂದು ಅವ್ರನ್ನ ಮಾತಾಡ್ಸೋಣ. ಜೊತೆಗೆ BLOಗಳಿಗೆ ಇಡೀ ಕಲಬುರಗಿಯಲ್ಲಿ ಏನು ಬಡಾವಣೆಯಲ್ಲಿ ಯಾವ ರೀತಿ ಪ್ರಶ್ನೆಗಳು ಸಾರ್ವಜನಿಕರಿಂದ ಬಂದು ಅದನ್ನು ಯಾವ ರೀತಿ ಪರಿಹರಿಸಿದ್ರು ಅಂತಕ್ಕಂಥದ್ದನ್ನು ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಓಕೆ, ನಾನೀಗ ಕಲಬುರಗಿ ನಗರದ ಜಗತ್ ವೃತ್ತದಲ್ಲಿರ್ತಕ್ಕಂಥ ದೇವಣಿಯವರ ಮನೆಯಲ್ಲಿರ್ತಕ್ಕಂಥದ್ದು. ಯಾಕಂದರೆ ಇಲ್ಲಿ ಈ ಹಿಂದೆ BLOಗಳು ತಮ್ಮ ಫಾರ್ಮ್ನ ಕೊಟ್ಟು ಹೋಗಿದ್ದರು, ಈಗ ಪಡ್ಕೊಳ್ಳಿಕ್ಕೆ ಇಲ್ಲಿ ಬಂದಿರತಕ್ಕಂಥದ್ದು. ಈ ನೆಲೆಯಲ್ಲಿ ಏನು ಫಾರ್ಮ್ ಕೊಡುವಾಗಲಿ ಅಥವಾ ಫಾರ್ಮ್ ಕೊಟ್ಟಾದ ಮೇಲೆ ಏನು ಪಡ್ಕೊಳ್ತಿದ್ದಾರೆ, ಯಾವ ರೀತಿ ಸಮಸ್ಯೆಗಳು ಎದುರಾಗ್ತಾ ಇವೆ, ಯಾವ ರೀತಿ ಪ್ರಶ್ನೆಗಳು ಎದುರಾಗ್ತಿವೆ, ಜನ ಏನು ಕೇಳ್ತಿದ್ದಾರೆ ಅನ್ನೋದನ್ನು ಸ್ವತಃ BLO ಅವರು ಇಲ್ಲಿರ್ತಕ್ಕಂಥದ್ದು. ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಮೇಡಮ್, ನೀವು ಇಲ್ಲಿವರೆಗೆ ನೀವು ಫಾರ್ಮ್ನ ವಿತರಣೆ ಮಾಡಿದ್ದೀರಿ, ಈಗ ಒಂದೊಂದು ಕಲೆಕ್ಟ್ ಮಾಡ್ಕೊಳ್ತಾ ಇದ್ದೀರಿ. ಯಾವ ರೀತಿ ಪ್ರಶ್ನೆಗಳು ನಿಮಗೆ ಎದುರಾಗ್ತಿವೆ, ಜನ ಏನು ಹೇಳ್ತಿದ್ದಾರೆ? ಸರ್, ಇದು 2002 ಒಳಗಿಂದು ಇದು SIR ಫಾರ್ಮ್ ಕೊಟ್ಟೇರಿ. 2002 ಒಳಗೆ ಇವ್ರದ್ದು ಲಿಸ್ಟ್ನಾಗ ಹೆಸರು ಇತ್ರಿ ಸರ್. ಅವ್ರಿಗೆ ಬಂದು ನಾನು ಮನೆ ಭೇಟಿ ಕೊಟ್ಟಾಗ ಅವರಿಗೆ ಗಿರೀಶ್ ದೇವಣಿ ಅವ್ರ ಮನೆ ಇದು ಹೆಸರು ಇಲ್ಲಿ ಬರ್ಬೇಕ್ರಿ. ಅವ್ರದ್ದು OB ನಂಬರ್ ರೀ ಸರ್. ಹಿಂದೆ 2002 ಒಳಗೆ DLY ಅಂತೇಳಿ ಬರ್ತಿತ್ರಿ. ಅವ್ರದ್ದು DLY ಬಂದಿಲ್ಲ, ಬರೇ ಸಂಖ್ಯೆ ಅಷ್ಟೇ ಬಂದವ್ರಿ ಸರ್. ಸಂಖ್ಯೆ ತಗೊಂಡು ಇವ್ರದ್ದು ಇದು ತಂದೆ ಹೆಸರು ಇಲ್ಲಿ ಬಂತ್ರಿ ಸರ್. ಇಲ್ಲಿ ಕೆಳಗಡೆ ಅವ್ರ ತಂದೆ ಅಂತೇಳಿ ಬರ್ಬೇಕ್ರಿ ಸರ್. ಸಂಬಂಧ ಏನಂತಂದ್ರೆ ಇಲ್ಲಿ ಜಿಲ್ಲೆ ಕಲಬುರಗಿ ಕರ್ನಾಟಕ ರೀ. ಇದು ವಿಧಾನಸಭಾ ಕ್ಷೇತ್ರದ ಹೆಸರಂದ್ರೆ 10 ಗುಲ್ಬರ್ಗ ರೀ ಸರ್. ದಕ್ಷಿಣ 168 ಪಾರ್ಟ್ ಸಂಖ್ಯೆ ರೀ ಸರ್. ಇದ್ರೊಳಗಿನ ಕ್ರಮ ಸಂಖ್ಯೆ 103ಕ್ಕೆ ಇವ್ರ ಕ್ರಮ ಸಂಖ್ಯೆ ಐತ್ರಿ ಸರ್, ಇವರೇ ರೀ. ಆ ನಂತರ ಇಲ್ಲಿ ಅವ್ರದ್ದು ಡೇಟ್ ಆಫ್ ಬರ್ತ್ ಬರೀಲಾಕ ಹೇಳಿದೆ ರೀ. ತೆಳಗಡೆ ಅಂದರೆ ಆಧಾರ್ ಕಾರ್ಡ್ ನಂಬರ್ ರೀ. ಇಲ್ಲಿ ಕೆಳಗಡೆ ಅವ್ರದ್ದು ಮೊಬೈಲ್ ನಂಬರ್ ರೀ. ಇಲ್ಲಿ ಇವ್ರದ್ದು ಗಿರೀಶ್ ದೇವಣಿ ಅವ್ರದ್ದು ತಂದೆ ಹೆಸರು ರೀ ಸರ್. ಇಲ್ಲಿ ಕೆಳಗೆ ಅವ್ರದ್ದು OB ನಂಬರ್ ಇದ್ದರೆ ಹಾಕ್ಬೋದು, ಇಲ್ಲಂದ್ರೆ ಡ್ಯಾಶ್ ಕೊಡ್ಬೋದು ಅಂತ ಹೇಳಿದೆ ರೀ. ಕೆಳಗಡೆ ಅವ್ರ ತಾಯಿ ಹೆಸರು ರೀ ಸರ್. ಮೇಡಮ್, ಅದ್ರ ಜೊತೆಗೆ ಇವಾಗ ಒಂದೊಂದ್ಸಲ ಅವ್ರ ಹೆಸರು ಇರುತ್ತೆ, ತಂದೆ ಈಗ ಮತಕ್ಷೇತ್ರ ಚೇಂಜ್ ಆಗಿರುತ್ತೆ. ಅವ್ರನ್ನ ಪಡ್ಕೊಳ್ಬೇಕಾದ್ರೆ ಆ ಫಾರ್ಮಲ್ಲಿ ಯಾವ ರೀತಿ ಫಿಲ್ ಮಾಡಬೇಕು? ಯಾವ ಫಾರ್ಮ್? ಈಗ ಒಬ್ಬರು ಈ ಸದ್ಯಕ್ಕೆ ಇಲ್ಲಿ ಇರತಕ್ಕಂಥ ಒಬ್ಬರು ಸದಸ್ಯರು ಇರ್ತಾರೆ, ಆದರೆ ಅವ್ರದ್ದು ಈ ಹಿಂದೆ ಆ ಮೇಡಮ್ ಅವ್ರದ್ದೇ ತೊಗೊಂಡಂಗೆ ಬೇರೆ ಊರಲ್ಲಿ ಅವ್ರದ್ದೆಲ್ಲ ಇದ್ದಾಗ ಅದನ್ನ ಹೆಂಗೆ ಫಿಲ್ ಮಾಡಬೇಕು ಅಂತ. ಇಲ್ಲ 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 ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ಪ್ರಶ್ನೆ ಏನು ಮತ್ತು ಅದನ್ನು ಯಾವ ರೀತಿ ಪರಿಹರಿಸಬೇಕು ಅನ್ನೋದನ್ನು ಪೂರ್ತಿಯಾಗಿ ಹೇಳಿ ಮೇಡಮ್. ಅವ್ರಿಗೆ ಅಲ್ಲಿಂದ ತರಿಸ್ತೀವಲ್ರಿ ಸರ್. ಅವ್ರ ತವ್ರ ಮನೇಲಿಂದ ತರಿಸ್ತೀವಿ ಸರ್. ಅವ್ರ ತವ್ರ ಮನೆಯಿಂದ ಅವ್ರ ತಂದಿದ್ದು ತಾಯಿದು ಯಾರ್ದು ಇರ್ತದಲ್ರಿ ಸರ್, ಅಲ್ಲಿಂದು ಕ್ರಮ ಸಂಖ್ಯೆ ಭಾಗದ ಸಂಖ್ಯೆ ತೊಗೊಂಡು ಬಾ ಅಂತ ಹೇಳ್ತೀವ್ರಿ ಸರ್. ಇಲ್ಲಿ ರೀ ಸರ್, ಇಲ್ಲಿ ಮೇಲ್ಗಡೆ ಅವ್ರ ತಂದೆ ಹೆಸರು ರೀ. ಇಲ್ಲಿ ಅವ್ರ ತಂದೆ ಹೆಸರು ರೀ ಸರ್. ಇಲ್ಲಿ ಅವ್ರ ತಂದೆ ಅಂತೆ ಬರ್ತದ್ರಿ ಸರ್. ಇಲ್ಲಿ ಅವ್ರದ್ದು OB ನಂಬರ್ ರೀ. ಇದನ್ನ ಆದ ನಂತರ ಕೆಳಗೆ ಅವ್ರದ್ದು ಇಲ್ಲಿ ಕ್ರಮ ಸಂಖ್ಯೆ ಭಾಗದ ಸಂಖ್ಯೆ ಇಲ್ಲಿ ಕೊಡ್ತೀವ್ರಿ ಸರ್. ಅವ್ರ ಊರ್ಲಿಂದ ಏನು ತರ್ಸಿ ಕೊಡ್ತಾರಲ್ರಿ ಸರ್, ಇಲ್ಲಿ ಭಾಗದ ಸಂಖ್ಯೆ, ಇಲ್ಲಿ ಕ್ರಮ ಸಂಖ್ಯೆ, ಇಲ್ಲಿ ಕೆಳಗಡೆ ಮತ್ತೆ ಅವ್ರ ಡೀಟೇಲ್ಸ್ ರೀ ಸರ್. ಅವ್ರ ತಂದೆ ತಾಯಿ ಹೆಸರು ತಗೋತೀವ್ರಿ ಇಲ್ಲಿ ಕೆಳಗೆ. ಹಾಂ, ಜೊತೆಗೆ ಈಗ ಇಷ್ಟೆಲ್ಲ ಫೀಲ್ ಮಾಡಬೇಕು. ನೀವು ಇದಕ್ಕೆ ಹೋದಾಗ, ಫೀಲ್ಡಿಗೆ ಹೋದಾಗ ಏನು ಸಮಸ್ಯೆ ಎದುರಾಗ್ತಾ ಇದೆ? ನಾವು ಫೀಲ್ಡಿಗೆ ಹೋದಾಗ್ರಿ ಸರ, ಇವರು ನಾವು ಎಷ್ಟೇ ನಾವು ಅವರಿಗೆ ತಿಳಿಸಿ ಹೇಳಿದ್ರು ಇಲ್ರಿ ಸರ, ಅವ್ರು ವೈಟ್ನರ್ ಹಚ್ಚೋದಾಗ್ಲಿ ಭಾಳ ತಿದ್ದುಪಡಿ ಮಾಡಾಕತ್ತಾರ್ರಿ ಸರ್. ನಾವು ಒಂದು ಫಾರ್ಮ್ ನಾವು BLO ಮನೆಗೆ ಹೋದಾಗ ನಾನು ತುಂಬಿಸ್ಲಿತ್ತೀನಿ ರೀ ಸರ್. ನಾನು ಕೈಯಾರೆ ತುಂಬಾಕತ್ತೀನಿ ರೀ. ಇಲ್ರಿ ಅವ್ರಿಗೆ ಹಿಂಗೆ ಅಂತ ಹೇಳಕತ್ತೀನಿ ರೀ. ಒಂದು 2002 ಹೇಳ್ತೀನಿ ರೀ ಸರ್. ಒಂದು 2000 ನಂತರ ಈಗ 25, 26 ಇದ್ದಿದ್ದನ್ನು ಹೇಳ್ತೀನಿ ರೀ. ಆದರೂ ಕೂಡ ರೀ ಸರ್ ಸಮಸ್ಯೆ ಭಾಳ ಆಗಾಕತ್ತವ್ರಿ. ಭಾಳ ವೈಟ್ನರ್ ಹಚ್ಚಾಕತ್ತಾರೆ ರೀ ಸರ್. ಒಂದು ಜೆರಾಕ್ಸ್ ಮಾಡಿ ತುಂಬಿ ಆ ನಂತರ ಇದು ತುಂಬಂತಂದ್ರೆ ಇದು ಮಾಡಲ್ಲಾಗ್ಯಾರಿ ಸರ್. ಭಾಳ ತಿದ್ದುಪಡಿ ಭಾಳ ನಡೆದದ್ರಿ.
ಅದೇ ಮೇಡಮ್, ಕನಿಷ್ಠ ಪಕ್ಷ ಅವ್ರ ಹೆಸರು ಬರೆಯೋಲ್ಲಾಗಲಿ, ತಂದೆ ಹೆಸರು ಸ್ವಲ್ಪ ಮಿಸ್ಟೇಕ್ ಆದರೂ ಸಹಿತ ಅವ್ರ ಓಟು ಲಾಸ್ ಆಗುತ್ತಲ್ರಿ ಮೇಡಮ್? ಆಗುತ್ತೆ ರೀ ಸರ್, ನಾವು ಹೇಳಾಕತ್ತೀವಿ ರೀ ಸರ್, ಹಂಗೆ ಮಾಡಬೇಡ್ರಿ, ನೀವು ಕೇಳಿ ತುಂಬ್ರಿ, BLO ಕಾಂಟ್ಯಾಕ್ಟ್ ಮಾಡಿರಿ, ಕಾಂಟ್ಯಾಕ್ಟ್ ಮಾಡಿ ತುಂಬಂದ್ರೂ ಸ್ವಲ್ಪ ಸಮಸ್ಯೆ ಆಗೈತೆ ರೀ ಸರ್ ಅದರದ್ದು. ಹಾಂ, ತಿಳಿದಿಲ್ಲ ಅಂದ್ರೂ ನಾವು ಹೋಗ್ಲಿತ್ತೀವಿ ರೀ ಸರ. ನಾವು ಅಕಸ್ಮಾತ್ ಅಲ್ಲಿ ಹೋದಾಗ ಅವ್ರು ಭೇಟಿ ಆಗಲಿಲ್ಲ ಅಂದ್ರೆ ನಮ್ಮ ಮನೆಗೂ ಹೊಂಟಾರಿ ಸರ್. ವೈಟ್ನರ್ ಹಚ್ಚಿ ತುಂಬ ಫಾರ್ಮ್ ಹಾಳಾಗಿತ್ತು ಅಂದ್ರೆ ಯಾವ ರೀತಿ ಅದನ್ನು ಮತ್ತೆ ಮತ್ತೊಂದು ಫಾರ್ಮ್ಲೆ ಕೊಟ್ಟು ಫಿಲ್ ಮಾಡ್ಕೋತಾರೆ, ಏನು ಮಾಡ್ತೀವಿ? ಮತ್ತೊಂದು ಫಾರ್ಮ್ ನಮಗೆ ಕೊಡಂಗಿಲ್ಲ ರೀ ಸರ್. ಅವ್ರಿಗೆ ಮೊದಲೇನೆ ಸೀಸ್ಲಿಂದ ತುಂಬನಾಕತ್ತೀವಿ ರೀ ಸರ್. ಫಸ್ಟ್ ಸೀಸ್ ಪೆನ್ಸಿಲಿಂದ ತುಂಬಿ, ಆಮೇಲೆ ಕರೆಕ್ಟ್ ಇತ್ತಂದ್ರೆ ಕಲೆಕ್ಷನ್ ನನಗೆ ಬಂದು ತೋರಿಸಿ, ಆಮೇಲೆ ನೀವು ರಬ್ ಮಾಡಿ ಕರೆಕ್ಟ್ ಪೆನ್ನಿಲಿಂದ ತುಂಬಂತ ಹೇಳಿರ್ತೀವಿ ರೀ ಸರ್. ಹಾಂ, ಹಂಗೂ ಹೇಳಿರ್ತೀವಿ. ಈ ಹಾಳಾಗಿತ್ತಂದ್ರೆ ಮುಗಿತ್ರ ಅವ್ರ ಫಾರ್ಮ್ ಹೋಯ್ತಾನ, ಅವ್ರು ಓಟ್ ಹೋಯ್ತಾ? ತುಂಬ ಕೊಡಾಕತ್ತೀವಿ ರೀ ಸರ್, ನಾವು ಆದಷ್ಟು ತಿದ್ದಾಕತ್ತೀವಿ ರೀ ಅದಕ್ಕೆ. ಹಾಂ, BLO ತಿದ್ದಿ ಕೊಡ್ಲಿಕ್ಕತ್ತೀವಿ ರೀ ಸರ್. ಇಲ್ಲಿ ಇನ್ನೊಬ್ಬರು BLO ಸಹಾಯಕವಾಗಿರ್ತಕ್ಕಂಥ ಸಂತೋಷ್ ಅಂತವ್ರು ಇರ್ತಕ್ಕಂಥ ಅವ್ರನ್ನ ಮಾತಾಡ್ಸೋಣ. ಫೀಲ್ಡಿಗೆ ಹೋದ ಸಂತೋಷ್ ಯಾವ ರೀತಿ ಸಮಸ್ಯೆ ಎದುರಾಗ್ತಾ ಇದೆ ಸರ್? ಫೀಲ್ಡಿಗೆ ಹೋದಲ್ಲಿ ಮತದಾರರು ಏನದ 100% ಏನದ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ನಮ್ಮ BLO ಅವರು ಮನೆ ಮನೆಗೆ ಹೋಗಿ ಅವ್ರಿಗೆ ಫಾರಮ್ ಕೊಟ್ಟು ಹ್ಯಾಂಗೆ ತುಂಬಬೇಕು ಏನಿಲ್ಲ ಎಲ್ಲ ಮಾಹಿತಿ ಕೊಡ್ತಾ ಇದ್ದಾರೆ. ಆದರೆ ಅವರು 2,000 ಈ ಕೆಲವೊಂದು ಕಡೆ ಹ್ಯಾಂಗದ ರೆಂಟ್ ಇದ್ದಾರೆ ಸರ್, ಅವರು ಟ್ರಾನ್ಸ್ಫರ್ ಆಗಿ ಬೇರೆ ಮನೆ ಶಿಫ್ಟ್ ಆಗಿರ್ತಾರೆ. ಅವರು 2002ರಲ್ಲಿ ಎಲ್ಲಿರ್ತಾರಂತ ನಮ್ಮ BLOಗೆ ಗೊತ್ತಿರಲ್ಲ ಸರ್. ಅಟ್ಲೀಸ್ಟ್ ಆ ಮತದಾರರು ಏನದ ನಾವು ಈ ವಾರ್ಡ್ದಾಗಿದ್ದೆವು, ಈ ಭಾಗದಾಗಿದ್ದೆವು ಅಂತ ಹೇಳಿ ಏನಾರೇ ಮಾಹಿತಿ ಕೊಟ್ಟರೆ ನಾವು ಇವರು ನಮ್ಮ BLO ಅವ್ರ ಥ್ರೂ ಏನದ CO ಕರ್ನಾಟಕ ಅಂತ ಹೇಳಿ ವೆಬ್ಸೈಟ್ ಅದಾಗದ 2002 ಸರ್ಚ್ ಮಾಡಿನೂ ಕೊಡ್ತಾ ಇದ್ದೀವಿ. ಆದ್ರೂ ಏನದ ನಾ 2002ರಲ್ಲಿ ಎಲ್ಲಿದ್ದೆ ನನಗೆ ಗೊತ್ತಿಲ್ಲ, ನಾ ಎಲ್ಲಿದ್ದೇನೋಪ್ಪ ನನಗೇನೂ ಗೊತ್ತಿಲ್ಲ, ಹಂಗೆ ಉಡಾಪಿ ಆನ್ಸರ್ಗಳು ಕೊಡ್ತಾ ಇದ್ದಾರೆ ಸರ್. ಇದರಿಂದ ಫಾರಮ್ ಫಿಲಪ್ ಮಾಡೋಕ್ಕೆ ತುಂಬ ತೊಂದರೆ ಆಗ್ತಾಯಿದೆ. ಜೊತೆಗೆ ಸ್ಲಮ್ಗಳಲ್ಲಿ ಬಹುತೇಕ ಸ್ಲಮ್ನಲ್ಲಿ ಜನ ಅನಕ್ಷರಸ್ಥರು ಇರ್ತಾರೆ. ಹೀಗಾಗಿ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಿದ್ರೆ ಅವ್ರು ಕೆಲಸಕ್ಕೆ ಹೋಗ್ತಾರೆ, ನಿಮಗೆ ದಿನದಲ್ಲಿ ಸಿಗೋದೇ ಇಲ್ಲ. ಅದನ್ನ ಮತ್ತು ರಾಜಕೀಯ ಪಕ್ಷಗಳ ಸಪೋರ್ಟ್ ಹೆಂಗೆ ಪಡ್ಕೊಳ್ತಿದ್ರಿ, ಏನಾಗ್ತಾ ಇದೆ? ಪ್ರತಿಯೊಂದು ಪಕ್ಷದಿಂದ BLA 2 ಅಂತ ಹೇಳ್ಕೇಶಂದ್ರೆ ಪ್ರತಿಯೊಂದು ಪಕ್ಷದಿಂದ ಎಲ್ಲ ಒಂದೊಂದು ಬೂತಿಗೆ ಒಬ್ಬೊಬ್ರಿಗೆ ನೇಮಕ ಮಾಡಿದ್ದಾರೆ ಸರ್. ಅಂದರೆ ಈಗ ನಮ್ಮ ಗುಲ್ಬರ್ಗ ದಕ್ಷಿಣ ಮತ್ತು ಗುಲ್ಬರ್ಗ ಉತ್ತರ ವಿಧಾನಸಭಾ ಕ್ಷೇತ್ರದಾಗ BJP ಹಾಗೂ ಕಾಂಗ್ರೆಸ್ ಪಕ್ಷದವ್ರು ಏನದ BLA 2 ಅಂಥೇಳಿ ಅಪಾಯಿಂಟ್ ಮಾಡಿದ್ದಾರೆ. ಈಗ ಮನೆ ಮನೆಗೆ ಹೋಗೋ ಹೊತ್ನಾಗ ನಮಗೆ ಕೆಲವೊಂದು ಸರ್ತಿ ಮತದಾರ ಸಿಕ್ಕಿಲ್ಲ ಅಂದ್ರೆ ಅವ್ರದ್ದು ಹೆಲ್ಪ್ ತೊಗೋತಾ ಇದ್ದೀವಿ ಸರ್. ಈಗ ಸ್ಲಮ್ ಬೋರ್ಡಲ್ಲಿ ಈ ಸ್ಲಮ್ ಇರ್ತಕ್ಕಂಥ ಏರಿಯಾದಾಗ ಏನದಲ್ಲ ರೀ, ಅವರು ಬೆಳಗ್ಗೆ 8 ಗಂಟೆಗೆ BLOಗೆ ಅವ್ರ ಮನೆಗೆ ಕಳಿಸ್ತಾ ಇದ್ದೀವಿ ಸರ್. ಈಗ ಮೊನ್ನೆ ರಾಜಕೀಯ ಪಕ್ಷದ ಸಭೆದಾಗ ಏನದ ಕೆಲವು ಮುಖಂಡರು ಏನದ ಹೇಳಿದ್ರು ಸರ್, 6 ಗಂಟೆ ನಂತರ ಎಲ್ಲ ಲೇಬರ್ಸ್ಗಳು ಇವ್ರು ಇರ್ತಾರೆ, 6 ಗಂಟೆ ನಂತರನೇ ಮನೆಗೆ ಬರ್ತಾರೆ, ಅಲ್ಲಿ ಹೋರಿ ಅಂತ ಹೇಳ್ಕೇಶಂದ್ರೆ ಅದಕ್ಕೂ ಏನದ NSS ಹಾಗೂ NCC ಅವ್ರದ್ದು ಸಪೋರ್ಟ್ ತೊಗೊಂಡ್ಕೇಶಂದ್ರೆ ಕಾರ್ಯ ಮಾಡ್ತಾ ಇದ್ದೀವಿ ಸರ್. ಜೊತೆಗೆ ಈ ರಾಜಕೀಯ ಪಕ್ಷ ಮುಖಂಡರಾಗಲಿ ಮತ್ತು ಈ ಎಲ್ಲ ಮತದಾರರಿಗೆ ಯಾವ ರೀತಿ ಈ SRA ಪ್ರಕ್ರಿಯೆಗೆ ಸಪೋರ್ಟ್ ಮಾಡಬೇಕು ಅಂತ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಹೆಂಗೆ ಸಪೋರ್ಟ್ ಆಗಬೇಕು ನಿಮಗೆ? ಆದರೆ ಅದು ಪರಿಪೂರ್ಣ ಆಗುತ್ತೆ, ಅವ್ರ ಓಟು ವೋಟರ್ ಲಿಸ್ಟಲ್ಲಿ ಸೇರುತ್ತೆ ಸರ್. ಈಗ ಪರಿಪೂರ್ಣ ಆಗಬೇಕಂದ್ರೆ ಏನದ ಮತದಾರನು ಏನದ BLO ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಸಕ್ಸಸ್ ಆಗ್ತದೆ ಸರ್. ರಾಜಕೀಯ ಪಕ್ಷದವ್ರನ್ನೂ ಸಪೋರ್ಟ್ ಮಾಡ್ತಾ ಇದ್ದಾರೆ, ಇಲ್ಲಂತಿಲ್ಲ. ಕೆಲವೊಂದು ಸರ್ತಿ ಏನದ ಜರ ಅವ್ರನ್ನೂ ನಿಷ್ಕಾಳಜಿ ತೋರಿಸ್ತಾ ಇದ್ದಾರೆ ಸರ್. ಈಗ 100% ಅಚೀವ್ ಮಾಡ್ಬೇಕಂದ್ರೆ ಮತದಾರ ನಮಗೆ ಸಪೋರ್ಟ್ ಮಾಡಬೇಕು. ಅವ್ರಿಗೆ 2002 ಮಾಹಿತಿ ಗೊತ್ತಿಲ್ಲ ಅಂದರೆ ಅಟ್ಲೀಸ್ಟ್ BLOಗರೇ ಹೇಳಬೇಕು ನನಗೆ ಗೊತ್ತಿಲ್ಲ ಅಂಥೇಳಿ. ಇಲ್ಲಾಂದ್ರೆ ಆ ಎನ್ಯುಮರೇಷನ್ ಫಾರ್ಮ್ದಾಗ ಇಲ್ಲಿದೆ ನೋಡಿ ಸರ್, ಈ ಎನ್ಯುಮರೇಷನ್ ಫಾರ್ಮ್ದಾಗ ಇವ್ರದ್ದು 2002 ಮಾಹಿತಿ ಅವ್ರ ಹತ್ರ ಇರಲಿಲ್ಲ ಅಂದ್ರೂ ಏನು ಭಯ ಪಡೋ ಅವಶ್ಯಕತೆ ಇಲ್ಲ ರೀ. ಅವ್ರದ್ದೇನು ಹೆಸರು ಕಟ್ಟಾಗಲ್ಲ, ಏನೂ ಇಲ್ಲ. ಇಲ್ಲಿ ಕೆಳಗಿಂದ ಆಪ್ಷನ್ ಇದೆ ಸರ್, ಓನ್ಲಿ 2025 ಡೀಟೇಲ್ದಾಗ ಡೇಟ್ ಆಫ್ ಬರ್ತು, ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು, ಅವ್ರ ತಾಯ್ತಾನೆ ಹೆಸರು ಕೊಟ್ಟರೆ ನಾವು ಈಗ ಮುಂದಿನ ಅಂದರೆ ಆಗಸ್ಟ್ ತಿಂಗಳಲ್ಲಿ ಅವ್ರಿಗೆ ಒಂದು ನೋಟಿಸ್ ಜಾರಿ ಮಾಡ್ತೀವಿ ಸರ್. ನೋಟಿಸ್ ಜಾರಿ ಮಾಡಿ ಅವ್ರದ್ದು ಹತ್ತಿರ ಇರ್ತಕ್ಕಂಥ ಯಾವುದೇ ಹಳೆಯ ಅಗತ್ಯ ದಾಖಲೆಗಳು ತಂದು ಕೊಟ್ರೆ ಅಂದ್ರೆ ಅವ್ರದ್ದು ಹೆಸರು ಮತ್ತೆ ಮರಳಿ ಸೇರ್ಪಡೆ ಆಗ್ತದೆ ಸರ್. ಅದಕ್ಕೇನದ ಈಗ ಮತದಾರದಾಗ ಏನದ ಯಾವುದೇ ಭಯ ಇಟ್ಕೋಬಾರ್ದು ಸರ್, ಯಾಕಂದ್ರೆ ಅವ್ರದ್ದು ಹೆಸರು ಮತದಾರ ಪಟ್ಟಿಯಿಂದ ಹೋಗೋದಿಲ್ಲ ಸರ್. ಈಗ ನಾವು ಈ ಕುಟುಂಬದ ಸದಸ್ಯರನ್ನ ಮಾತಾಡ್ಸೋಣ. ಮೇಡಮ್ ಅವ್ರನ್ನ ಮಾತಾಡ್ಸೋಣ, ಜ್ಯೋತಿ ಮೇಡಮ್ ಅವ್ರನ್ನ. ಅವರು BLOಗಳು ಮನೆಗೆ ಬಂದಿದ್ದರು, ಯಾವ ರೀತಿ ಅವರಿಗೆ ಪ್ರಶ್ನೆಗಳು ಉದ್ಭವ ಆದವು ಮತ್ತು ಅದನ್ನು ಯಾವ ರೀತಿ ಪರಿಹರಿಸ್ಕೊಂಡ್ರು ಅಂತ ಅವ್ರನ್ನ ಕೇಳ್ತಿಳ್ಕೊಳ್ಳೋಣ. ಮೇಡಮ್ ಹೇಳ್ರಿ, ಯಾವ ರೀತಿ BLO ಅವ್ರ ಮನೆಗೆ ಬಂದಾಗ ನಿಮಗೆ ಪ್ರಾರಂಭದಲ್ಲಿ ಪ್ರಶ್ನೆಗಳು ಏನು ಎದುರಾಗಿದ್ದು, ಯಾವ ರೀತಿ ಸಮಸ್ಯೆಗಳಿಗೆ ಪರಿಹಾರನ ಕಂಡುಕೊಂಡ್ರಿ? ಅದೇ ರೀ, ನಾವು ಈ ಕ್ರಮ ಸಂಖ್ಯೆ ಏನು ತುಂಬಬೇಕ್ರಿ ಮೇಡಮ್, ಭಾಗ್ಯ ಸಂಖ್ಯೆ ಯಾವತ್ತು ತುಂಬಬೇಕ್ರಿ ಮೇಡಮ್ ಅಂತೆಲ್ಲ ಕೇಳಿದೆ ರೀ. ಅವರು ಮೇಡಮ್ ಏನು ಹೇಳಿದ್ರು, ನೀವು ಏನದ ರೀ ಮೊದಲೇ 2002ದಾಗ ಇದ್ದವರು ಈ ಕಡೆ ಎಡಕ್ಕೆ ತುಂಬ್ರಿ, ಆದಮೇಲೆ ಏನು ಮ್ಯಾರೇಜ್ ಈಗ ನಿಮ್ಮದು ವೈನಿದು ಆಮೇಲೆ ನಿಮ್ಮ ಮಕ್ಕಳದು ಏನದಲ್ಲ ರೀ, ಮುಂದೆ ಮಕ್ಕಳದು ಏನದ ಬಲಗಡೆ ತುಂಬ್ರಿ. ಆಮೇಲೆ ನಿಮ್ಮದು ತವ್ರ ಮನೆಯವ್ರದ್ದು ನಮ್ಮದು ನಿಗೇಣಿಯವ್ರದ್ದು ತವ್ರ ಮನೆಯವ್ರದ್ದು ಅದು ಕೇಳ್ರಿ. ನೀವು ಏನದ ಕ್ರಮ ಸಂಖ್ಯೆ ನಿಮ್ಮ ಅಪ್ಪೋರಿಗೆ ನಿಮ್ಮ ಅವ್ರಿಗೆ ಫೋನ್ ಹಚ್ಚಿ ಕೇಳ್ಕೊರಿ, ಅವ್ರು ಹೇಳ್ತಾರೆ. ಆಮೇಲೆ ಅದ್ರಾಗ ನಾ ಇದು ಫಿಲಪ್ ಮಾಡಮ್ರಿ ಅಂತ ಅಂದ್ರು ರೀ. ಅವಾಗ ನಾವೇನು ಮಾಡೀವಿ, ನಮ್ಮ ಮನೆಯವ್ರದ್ದು ಅಷ್ಟೇ ನಾವು ಬಲಗಡೆ ತುಂಬಿವ್ರಿ. ನಮ್ಮ ಮನೆಗೆ ಹಿರಿಯರ್ದೆ ನಾವು ನಮ್ಮ ಮಂದಿಗಿನ ಮುಂಚೆ ನಮ್ಮ ಅತ್ತಿ, ನಮ್ಮ ನಾದ್ನಿ, ನಮ್ಮ ಮೈದನ ಅವ್ರದ್ದೆಲ್ಲ ತುಂಬಿವ್ರಿ.
ಈ ಕಡೆ ಬಲಗಡೆ ನಮ್ದು ತುಂಬಿವ್ರಿ, ನಮ್ಮದು ನಮ್ಮ ಮಕ್ಕಳದು ಎಲ್ಲ ಬಲಗಡೆ ತುಂಬಿರಿ. ಆದರೆ ಆಧಾರ್ ಕಾರ್ಡ್ ನಂಬರು, ಸೈನು, ಆಮೇಲೆ ಸಿಗ್ನೇಚರು ಎಲ್ಲ ಮಾಡ್ಸಂತ ಹೇಳಿದ್ರು ರೀ ಮೇಡಮ್ ಅವರು. ಎಲ್ಲ ಮಾಡಿಸಿ ಇಟ್ಕೊಂಡಿರಿ. ಮೇಡಮ್ ಅವ್ರು ಬಂದು ನಮಗೆ ಹೇಳ್ಯಾರ್ರಿ. ಹಾಂ, ಬಂದು 2-3 ಸತಿ ಬಂದು ಹೇಳ್ಯಾರ್ರಿ, ಹಿಂಗೆ ತುಂಬೇಕ್ರಿ. ಒಂದೊಂದು ತುಂಬಿನೂ ಕೊಟ್ಟಾರಿ. ಒಂದು ತುಂಬ್ರಿ, ಇನ್ನೊಂದು ಏನದ ನೀವು ತುಂಬ್ಕೊರಿ. ಒಂದು ನನ್ನ ಮಗಂದು ಅವ್ರು ತುಂಬಿದ್ರಿ, ನನ್ನ ಮಗಳದ್ದು ಏನದ ನಾನೇ ತುಂಬ್ಕೊಂಡ್ರಿ. ಹಾಂ, ಅಂದರೆ ಗೊತ್ತಾಯ್ತಲ್ರಿ ಹೆಂಗೆ ತುಂಬೇಕತ್ತ ಅವ್ರು ಹೇಳ್ಕೊಟ್ರಿ ನಮಗೆ. ಹೆಂಗೆ ಇದು ಆಧಾರ್ ಕಾರ್ಡ್ ನಂಬರ್ ಹಾಕ್ಬೇಕ್ರಿ ವಿನಿ, ಇದು ಮಾಡ್ಬೇಕ್ರಿ ಅಂತ ಅವ್ರು ಹೇಳಿದ್ರಿ ಮೇಡಮ್ ಅವ್ರು ಬಂದು. ನಾವು ಅದೇ ರೀತಿ ಅದೇ ತುಂಬಿವ್ರಿ. ಹಾಂ, ನಂದು ಒಂದೇ ತುಂಬ್ಕೊಟ್ರಿ, ನಮ್ಮ ನಿಗಣಿಂದ ನಾ ತುಂಬಿನ್ರಿ. ಹಿಂಗೆ ಅವ್ರು ಒಂದೊಂದು ಎಲ್ಲ ತುಂಬ್ಕೊಟ್ಟು ಹೋಗ್ಯಾರ್ರಿ. ಹಾಂ, ಮೇಡಮ್ ಅವ್ರು ಬಂದು ಆಮೇಲೆ ನಾ ಫೋನ್ ಮಾಡಿ ಕೇಳಿದ್ರಿ ಅವ್ರಿಗೆ, ಮೇಡಮ್ ಅವರೇ ಇದು ಏನೇನು ಮಾಡ್ಬೇಕ್ರಿ, ನಮ್ಮ ಮತ್ತಿಯವ್ರದ್ದು ಹೆಂಗೆ ಆಧಾರ್ ಕಾರ್ಡ್ ಹಾಕ್ಬೇಕ್ರಿ ನಂಬರ್ ಎಲ್ಲ ಅಂದ್ರೂ ಅದನ್ನು ಹೇಳಿದ್ರಿ ಅವ್ರು. ಈಗ ನಿಮಗೇನು ಸಮಸ್ಯೆ ಉದ್ಭವ ಆಗಿಲ್ಲ, ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಗ ಇಲ್ಲ ನಾವು ಕರೆಕ್ಟ್ ಆಗ್ಯದ ಅಂತ ಹೇಳ್ಯಾರ್ರಿ ಮೇಡಮ್ ಅವರಿಗೆಲ್ಲ. ನಂಬರ್ದು ನಾ ಹೇಳಿದ್ರಿ ಎಲ್ಲ ಫಿಲಪ್ ಮಾಡೀನಿ ಮೇಡಮ್ ಅಂದ್ರೆ ಅವ್ರು ಬಂದು ತೊಗೊಂಡು ಹೋದ್ರಿ. ಹಾಂ, ಇದಿಷ್ಟು ಕುಟುಂಬ ಸದಸ್ಯರ ಮಾತಾಗಿರ್ತಕ್ಕಂಥದ್ದು. ಯಾಕಂದರೆ ಪ್ರತಿಯೊಬ್ಬರು ಪರಿಪೂರ್ಣವಾಗಿ ಯಾವುದೇ ಒಂದು ಸಣ್ಣ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗದೇ ಇರುವ ರೀತಿಯಲ್ಲಿ ಏನು SRI ಫಾರ್ಮ್ನ ಫಿಲ್ ಮಾಡಬೇಕು. ಆ ರೀತಿ ಆದರೆ ಮಾತ್ರ ಮತದಾರರ ಪಟ್ಟಿಯಲ್ಲಿ ಅವ್ರ ಹೆಸರು ಬರಲಿಕ್ಕೆ ಸಾಧ್ಯ ಆಗುತ್ತೆ. ಆದರೆ ಅನಕ್ಷರಸ್ಥರು ಮತ್ತು ಸ್ಲಮ್ ಏರಿಯಾಗಳಲ್ಲಿರ್ತಕ್ಕಂಥ ಜನ, ಪ್ರತಿದಿನ ದುಡ್ಡು ತಿಂತಕ್ಕಂಥ ಜನ, ಅವತ್ತು ದುಡಿದ್ರೆ ಅವ್ರ ಹೊಟ್ಟೆ ತುಂಬುತ್ತೆ. ಅಂಥವರಿಗೆ ಈ ಒಂದು SRI ಪ್ರಕ್ರಿಯೆಯಲ್ಲಿ ಒಂದು ದಿನ ಬಿಟ್ಟು ತಮ್ಮ ಮತದಾನದ ಹಕ್ಕಿಗಾಗಿ ಮನೇಲಿ ಇರಬೇಕಂತ ಪರಿಸ್ಥಿತಿಯು ನಿರ್ಮಾಣ ಆಗಿದೆ. ಕೊನೆಗೆ ಸಾಯಂಕಾಲ ಮತ್ತು ಬೆಳಗ್ಗೆ ಸಹಿತ BLAಗಳು ಹೋಗೋ ಮೂಲಕ ಮತದಾರ ಪರಿಷ್ಕರಣಾ ಪಟ್ಟಿ ಅದನ್ನು ಪರಿಪೂರ್ಣಗೊಳಿಸಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಮಾತಾ ಇಲ್ಲಿ ಕಂಡು ಬಂದಿರತಕ್ಕಂಥದ್ದು. ಕ್ಯಾಮ್ರಾಮನ್ ವಿಜಯ್ ಗಾಜರಿ ಜೊತೆ ಸಿದ್ದು ಸಾತ್ಯಾಳ್, TV5 ಕಲಬುರಗಿ.